मोदी जी की नरेंद्र मोदी जी की अध्यक्ष जी की देवेगौड़ा जी की कुमारಣ್ಣ की बोलो भारत माता की जय। भारत माता की भारतीय जनता पक्ष के प्रधानमंत्री नरेंद्र मोदी ಅವರಿಗೆ ಬಿಎಸ್ ಯಡಿಯೂರಪ್ಪನವರಿಗೆ ಯದುವೀ ಒಡೆಯರವರಿಗೆ बोलो भारत माता की बोलो भारत माता की बोलो भारत माता की मोदी जी ಅವರಿಗೆ ಯಡಿಯೂರಪ್ಪನವರಿಗೆ ಯದುವೀ ಮಹಾರಾಜ ಅವರಿಗೆ बोलो भारत माता की बोलो भारत माता की जेडीएस पार्टी के बीजेपी पार्टी के कुमारस्वामी ಅವರಿಗೆ ದೇವೇಗೌಡರಿಗೆ ಯಡಿಯೂರಪ್ಪ ಅವರಿಗೆ ವಿಜೇಂದ್ರ ಅವರಿಗೆ ಅವರಿಗೆ ಶ್ರೀ ದೇವೇಗೌಡರಿಗೆ ವಿಜಯೋತ್ಸವವನ್ನು ಆಚರಿಸಲು ಎನ್ಡಿಎ ಒಕ್ಕೂಟದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳೆಲ್ಲರೂ ಈ ಸಮಾರಂಭಕ್ಕೆ ವಿಜಯೋತ್ಸವಕ್ಕೆ ಹಾಜರಾಗಿದ್ದಾರೆ. ಅವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹಾಗೂ ಜಾತ್ಯತೀತ ಜನತಾದಳದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರು ಆದಂಥ ಕುಮಾರಸ್ವಾಮಿ ಅವರು ಮಾತಾಡಬೇಕಾಗಿ ಈ ಸಭೆಯನ್ನು ಉದ್ದೇಶಿಸಿ ಗಣೇಶ್ ಕುಮಾರಸ್ವಾಮಿ ಅವರು ಮಾತಾಡಬೇಕಾಗಿ ವಿನಂತಿಸ್ತೇನೆ. ಮೈತ್ರಿಕೂಟದ ಅಭ್ಯರ್ಥಿಗಳಾದಂಥ ಹಾಗೂ ಮೈಸೂರ ಮಹಾರಾಜರ ಯದುವೀರ್ ಒಡೆಯರವರು ಇವತ್ತು ಕಂಡ ಒಂದು ಬಹುಮತದ ಹೆಚ್ಚಿನ ಬಹುಮತದಲ್ಲಿ ಒಂದು 1,32,262 ಅಧಿಕ ಮತ ತಗೊಂಡು ಹೆಚ್ಚಿನ ಮತ ತಗೊಂಡು ಗೆದ್ದಿರುವಂಥದ್ದು. ಅದರ ಒಂದು ವಿಜಯೋತ್ಸವದ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಜನತಾದಳದವರು ಸಂವಿಧಾನ ಸಂಕಲ್ಪದಲ್ಲಿ ಸೇರಿ ನಾವು ವಿಜಯೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಗರಸಭಾ बोलो भारत माता की बोलो भारत माता की जेडीएस पार्टी के बीजेपी पार्टी के कुमारस्वामी ಅವರಿಗೆ ದೇವೇಗೌಡರಿಗೆ ಹರೀಶ್ ಅವರಿಗೆ ಯಡಿಯೂರಪ್ಪ ಅವರಿಗೆ ವಿಜೇಂದ್ರ ಅವರಿಗೆ ನರೇಂದ್ರ ಮೋದಿ ಜಿಗೆ भारत माता की भारतीय जनता ಪಕ್ಷಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಡಿಯೂರಪ್ಪನವರಿಗೆ ಒಡೆಯರವರಿಗೆ ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಮೋದಿ ಅನ್ನುವಂಥ ಒಂದು ಸ್ಲೋಗನ್ ಇಟ್ಕೊಂಡು ನಾವು ದೇಶಾದ್ಯಂತ ಚುನಾವಣೆಯನ್ನು ಮಾಡಿದ್ವಿ. ಇವತ್ತು ಈ ದೇಶದ ಜನ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಎಲ್ಲ ಮತದಾರರು, ಈ ತಾಲೂಕಿನ ಮತದಾರರು ಕೂಡ ಅತಿ ಹೆಚ್ಚಿನ ಮತಗಳನ್ನು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಮೈಸೂರಿನ ಸಂಸದರ
ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಸನ್ಮಾನ್ಯ ಯದುವೀರ್ ಒಡೆಯರ್ ಅವರಿಗೆ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿದ್ದಕ್ಕೆ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ JDS NDA ಪರವಾಗಿ ಪ್ರಪ್ರಥಮವಾಗಿ ಎಲ್ಲ ಮತದಾರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಇವತ್ತು ನರೇಂದ್ರ ಮೋದಿಯವರು ನಾಡಿದ್ದು ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರಮಾಣ ವಚನ ಕೂಡ ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ಈ ದೇಶದ ಜನ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು, ಈ ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತೇಳಿ ಏನು ಜನ ಆಶೀರ್ವಾದ ಮಾಡಿದ್ದಾರೆ. ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರು JDS ಮತ್ತು BJPಯ ಕಾರ್ಯಕರ್ತರುಗಳು ಮತ್ತು ಶಾಸಕರು ಮತ್ತು ನಮ್ಮ ಈ ತಾಲೂಕಿನ ಶಾಸಕರಾದಂಥ ಹರೀಶ್ ಗೌಡರು ಒಂದು ನೇತೃತ್ವವನ್ನು ತೆಗೆದುಕೊಂಡು ಎಲ್ಲರನ್ನು ಒಗ್ಗೂಡಿಸಿ ಇವತ್ತು ಹೆಚ್ಚಿನ ನಮ್ಮ ತಾಲೂಕಿನಲ್ಲಿ ಇದೇ ಪ್ರಥಮ ಬಾರಿಗೆ NDAಗೆ ಅತಿ ಹೆಚ್ಚು ಮತಗಳನ್ನು ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮೆಲ್ಲರ ಪರವಾಗಿ ಎಲ್ಲ ಕಾರ್ಯಕರ್ತರ ಪರವಾಗಿ ಇವತ್ತು ಸನ್ಮಾನ್ಯ ವಿಜೇಂದ್ರ ಅವರಿಗೆ ಮತ್ತು ಈ ಜವಾಬ್ದಾರಿ ತಗೊಂಡಂಥ ಹರೀಶ್ ಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಈ ತಾಲೂಕಿನರ್ತಕ್ಕಂಥ ಮತದಾರ ಬಂಧುಗಳಿಗೆ ನನ್ನ ಅಭಿನಂದನೆಗಳು. ಏನಂತಂತಂದರೆ ಇವತ್ತು ಈ ತಾಲೂಕಿನಲ್ಲಿ NDA ಪರವಾಗಿ ಒಂದು ಹೊಸ ದಿಕ್ಕನ್ನು ಕೊಡ್ತಾ ಇದ್ದಾರೆ, ಹೊಸ ಗಾಳಿಯನ್ನು ಬೀಸ್ತಾ ಇದೆ. ಎಲ್ಲರೂ ಸಮೇತ ಸೇರಿ ಇವತ್ತು ಹುಣಸೂರು ತಾಲೂಕಲ್ಲಿ NDA ಅಭ್ಯರ್ಥಿಗಳಂತ ಆಗಿದ್ದಂಥ ಸನ್ಮಾನ ಏನು ಯದುವೀರ್ ಒಡೆಯವ್ರನ್ನ ಮತ ಕೊಟ್ಟು ಹೆಚ್ಚಿನ ಮತ ಕೊಟ್ಟು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೆನೆಸ್ಕೋಬೇಕಾಗಿದೆ. ಕಾಂಗ್ರೆಸ್ ಎಷ್ಟೇ ಹೇಳಿದ್ರು ಸಮೇತ ಜನ ಮತದಾರ ಬೇರೆ ರೀತಿಯ ದಿಕ್ಕಿನಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಆ ತೀರ್ಪು ನಿಜವಾಗ್ಲೂ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗೆ ಒಂದು ದಿಕ್ಸೂಚಿಯಾಗಿದೆ. ಇವತ್ತು ಏನಾಗಿದೆ, 5 ಗ್ಯಾರಂಟಿ ಉಲ್ಟಾ ಹೊಡೆದಿದೆ. ಜನ ಬಹಳ ಬುದ್ಧಿವಂತರಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ನರೇಂದ್ರ ಮೋದಿ ಅವರು ಕೊಟ್ಟಂಥ ಅನೇಕ ವಿಶೇಷವಾದಂಥ ಯೋಜನೆಗಳನ್ನ ಇವತ್ತು ಮನಗಂಡು ಈ ತಾಲೂಕಿನಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ಸನ್ನು ಕಡಿಮೆ ಮಾಡಿ, ಕಾಂಗ್ರೆಸ್ಸನ್ನು ತಿರಸ್ಕರಿಸಿ ಇವತ್ತು NDA ಮತದಾರರು ಇವತ್ತು NDA ಅಭ್ಯರ್ಥಿ ಅಂತ ಯದುವೀರನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಈ ಒಂದು ನಮ್ಮ ಪ್ರಭುತ್ವವನ್ನು ನಮ್ಮ ಪ್ರಾಬಲ್ಯವನ್ನು ತೋರಿಸಿದ್ದಾರೆ. ಅದಕ್ಕೆ ಮುಂದೆ ಸಮೇತ ಇವತ್ತು ಈ ರಾಷ್ಟ್ರವನ್ನು ಆಳ್ಬೇಕಾದ್ರೆ ಒಬ್ಬರೇ ಒಬ್ಬರು ನರೇಂದ್ರ ಮೋದಿಯವರು ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಇವತ್ತು ಜನ ಮನದಟ್ಟಾಗದೆ. ಅದರಿಂದ ಸನ್ಮಾನ್ಯ ಬಂಧುಗಳೇ, ಮೊದಲನೇದಾಗಿ ಇಲ್ಲಿ ಏನು ಕಾರ್ಯಕರ್ತರಿದ್ದೀರಿ, NDA ಕಾರ್ಯಕರ್ತರು ಅಂತಂದರೆ ಮೈತ್ರಿ ಕಾರ್ಯಕರ್ತರು, ಮುಖಂಡರುಗಳು, ಎಲ್ಲಕ್ಕಿಂತ ಮಿಗಿಲಾಗಿ ಈ ತಾಲೂಕಿನ ಜನಪ್ರಿಯ ಶಾಸನ ಅಂತ ನಮ್ಮ ಹರೀಶ್ ಗೌಡ್ ನಾವು ನೆನೆಯಬೇಕಾಗ್ತದೆ. ಅವರ ನಾಯಕತ್ವದಲ್ಲಿ ಇಡೀ ತಾಲೂಕಿನಾದ್ಯಂತ ನಾವು ಸಂಚಾರ ಮಾಡಿ ಇವತ್ತು ಮನಸ್ಸನ್ನ ಜನ ಎಲ್ಲ ಒಟ್ಟಿಗೆ ಸಪ್ರೇಟ್ ಮಾಡ್ಕೊಂಡಿದ್ದೀರಾ? ಮನಸ್ಸನ್ನ ಗೆದ್ದಿದ್ದೀವಿ. ಈ ದಿಕ್ಕಿನಲ್ಲಿ ನಾವು ಎಲ್ಲರೂ ಸಮೇತ ಈ ಮತದಾರರಿಗೆ ಮತ್ತೆ ಎಲ್ಲರೂ ನಾನು ಮಾತನಾಡ್ತೀನಿ. ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮೊದಲಿಗೆ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಗೆಲುವು ನಮ್ಮ ಕಾರ್ಯಕರ್ತರ ಗೆಲುವು. JDS ಕಾರ್ಯಕರ್ತರು ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಿಗೆ ಕರಪತ್ರಗಳನ್ನು ತಲುಪಿಸಿ ಭಾರಿ ಶ್ರಮದಿಂದ ಓಡಾಡಿ ನಮ್ಮ ಕಾರ್ಯಕರ್ತರುಗಳು ಅತಿ ಹೆಚ್ಚು ಮತಗಳನ್ನು ನಮ್ಮ NDA ಒಕ್ಕೂಟಕ್ಕೆ ಗಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪಾರ್ಟಿಯ ಪರವಾಗಿ ಆಗ ನನ್ನ ವೈಯಕ್ತಿಕವಾಗಿ ಮೊದಲಿಗೆ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ NDA ಒಕ್ಕೂಟದ ಮತ್ತೊಂದು ಭಾಗವಾಗಿರುವಂಥ ಜಾತ್ಯತೀತ ಜನತಾದಳದ ಕಾರ್ಯಕರ್ತರುಗಳು ಹಾಗೂ MLA ಸಾಹೇಬರಿಗೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಿಂದೆ 3,000 ಓಟಿಂದ ಅವರು ಕಾಂಗ್ರೆಸ್ ಅವರು ನೀಡಿದರು. ಈಗ ನಮ್ಮ ಕಾರ್ಯಕರ್ತರುಗಳ ಒಂದು ಶ್ರಮದಿಂದ ಹಾಗೂ MLA ಸಾಹೇಬರುಗಳು ನಮಗೆ ಜೊತೆ ಸೇರಿಸಿ 4,000 ಲೀಡಿಂಗ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತು ನಮ್ಮ NDA ಒಕ್ಕೂಟಕ್ಕೆ ಮತ ನೀಡಿದಂಥ ನಮ್ಮ ಹುಣಸೂರು ತಾಲೂಕಿನ ಜನತೆಗೂ ಧನ್ಯವಾದಗಳನ್ನು ತಲುಪಿಸ್ತೇನೆ. BJP ಹಾಗೂ JDSನ ಪಕ್ಷದಿಂದ ಎಲ್ಲ ಹಿರಿಯರಿಗೆ ಹಾಗೂ ಯುವಕರಿಗೆ ಯದುವೀರ್ ಮಹಾರಾಜರ ಕಡೆಯಿಂದ ಎಲ್ರಿಗೂ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಾವು ಏನು ಅಂದ್ಕೊಂಡಿದ್ದೋ ಈ ಚುನಾವಣೆ
ಭಾಳ ನಮಗೇನೋ ಭಾಳ ನೋವಾಗಿದೆ ಅಂದ್ಕೊಂಡಿದ್ದು. ಆದರೆ ಜನ ನಮಗೆ ಯಾರೂ ನೋವು ಕೊಟ್ಟಿಲ್ಲ. ಎಲ್ಲ ಮತ ಬಾಂಧವರು ನಮ್ಮ ಹಿಂದೆ ಇದ್ದಾರೆ, ಎಲ್ಲ ಬಂದು ಸಹಕರಿಸೋರೆ. ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಹುಣಸೂರಲ್ಲಿ. ನಮಗೆ ಎದುರು ಬಿಟ್ಟಿದೆ. ನಾವು ಏನಪ್ಪ ಇಷ್ಟೊಂದು ಇವರು ಕಾಸು ಎಲ್ಲ ಕೊಟ್ಕೊಂಡು ಚುನಾವಣೆ ಮಾಡ್ತಿರೋದ್ರಿಂದ ನಮಗೆ ಭಾಳ ಭಯ ಆಗಿತ್ತು. ಆದರೆ ಮತದಾರ ಬಂಧುಗಳು ಮೋದಿ ಸರ್ಕಾರನ ಮೆಚ್ಚಿ, ಮಹಾರಾಜರನ್ನ ಒಂದು ಶಕ್ತಿಯನ್ನು ಮೆಚ್ಚಿ, ಹರೀಶ್ ಗೌಡರ ಶಕ್ತಿಯನ್ನು ಮೆಚ್ಚಿ, ದೇವೇಗೌಡರ ಶಕ್ತಿಯನ್ನು ಮೆಚ್ಚಿ, ಕುಮಾರಸ್ವಾಮಿ ಅವರ ಶಕ್ತಿಯನ್ನು ಮೆಚ್ಚಿ ಇವತ್ತು ನಮ್ಮ ಹುಣಸೂರಿನಲ್ಲಿ BJPನ ಅತಿ ಹೆಚ್ಚು ಅಂದರೆ ಇವತ್ತು ಆಗಿರೋ ಚುನಾವಣೆಯಲ್ಲಿ ನೆಕ್ಸ್ಟ್ ಚುನಾವಣೆಗೆ MLA ಚುನಾವಣೆಗೆ ಹೋಲ್ಸ್ಕೊಂಡ್ರೆ ಇವತ್ತು ಚುನಾವಣೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ನಾವು ಏನಿದ್ದೀವಿ ಈಗ ಏನು ಪಕ್ಷಗಳನ್ನ ಸಂಘಟನೆ ಮಾಡ್ಕೊಂಡಿದ್ದೀವಿ, ಇದೇ ಥರ ಹೋದರೆ ನಾವು BJPನ ಬಲಪಡಿಸೋದ್ರಲ್ಲಿ ಯಾವುದೇ ಥರದ ಅಭ್ಯಂತರ ಇಲ್ಲ ಅಂತೇಳಿ ಈ ಎಲ್ರಿಗೂ ನಮ್ಮ ಪಕ್ಷಕ್ಕೆ ಮತ ಹಾಕಿರ್ತಕ್ಕಂಥ ಎಲ್ರಿಗೂ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳದ ಒಂದು NDA ಮೈತ್ರಿಕೂಟ ಇವತ್ತು ಇಡೀ ದೇಶದಲ್ಲಿ 292 ಸೀಟ್ಗಳನ್ನು ತಗೊಂಡು ಸಂಪೂರ್ಣ ಬಹುಮತ ತಗೊಂಡು ಇನ್ನೊಂದು 2 ದಿವಸದಲ್ಲಿ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಲಂಕಾರ ಸ್ಥಾನವನ್ನು ಸ್ವೀಕರಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಈ ಒಂದು ಜಯ ಇಡೀ ಹುಣಸೂರು ತಾಲೂಕಿನ ಸಮಸ್ತ ಜನತೆ ಆಶೀರ್ವಾದ ಮಾಡಿದ್ದೀವಿ. ಇವತ್ತು 3,000 ಲೀಡ್ ಕೊಟ್ಟಿದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಲೀಡ್ ಇಲ್ಲ ಹುಣಸೂರಲ್ಲಿ, ಆದರೆ ಇವತ್ತು ಲೀಡ್ ಕೊಟ್ಟು ಅಧಿಕ ಮತದಲ್ಲಿ ಇವತ್ತು 1,39,262 ಮತಗಳ ಅಧಿಕ ಮತಗಳಲ್ಲಿ ಇವತ್ತು ಜಯಗಳಿಸಿದ್ದೀರಿ. ಮೈಸೂರು ಮತ್ತು ಕೊಡಗು ಸಮಸ್ತ ಜನತೆಗೆ ಈ ಸುದ್ದಿವಾಹಿನಿ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ನಾನು ಇಚ್ಛೆಪಡ್ತೀನಿ. ನರೇಂದ್ರ ಮೋದಿಜಿಯವರ ಒಂದು ಕಾರ್ಯವೈಖರಿ, ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವ, ಅವರ ಇದ್ದಂಥ ಜನಪರ ಕಾರ್ಯಕ್ರಮ ಆಗ್ಬೋದು, ಹಾಗೆ ಯಡಿಯೂರಪ್ಪಜಿಯವರ ಒಂದು ಜನಪರ ಕಾರ್ಯಕ್ರಮ ಇರ್ಬೋದು, ಹಾಗೆ ಕುಮಾರಣ್ಣನವರ ಒಂದು ಜನಮೆಚ್ಚಿದ ಕಾರ್ಯಕ್ರಮ ಇರ್ಬೋದು, ದೇವೇಗೌಡರು ಆಗ್ಬೋದು, ಹಾಗೆ GT ದೇವೇಗೌಡರು ಆಗ್ಬೋದು, ಹರೀಶ್ ಗೌಡರು ಆಗ್ಬೋದು, ಇವತ್ತು ವಿಜೇಂದ್ರ ಅವರ ಒಂದು ನಾಯಕತ್ವದಲ್ಲಿ ಇವತ್ತು 17 ಪ್ಲಸ್ JDS 19 ಸೀಟ್ನ ಗಳಿಸಿ ಇವತ್ತು ಅಖಂಡ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಗೆದ್ದಿರುತ್ತೆ. ಇಡೀ ಕರ್ನಾಟಕ ಸಮಸ್ತ ಜನತೆಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ JDS ಕಾರ್ಯಕರ್ತ ಬಂಧುಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಯಾಕಂದರೆ ಇವತ್ತು ನಮ್ಮ ಎದುರು ಸಹ ಏನು ಕೊಡಬೇಕಂತ ನಮ್ಮ ಹರೀಶ್ ಗೌಡರು, ನಮ್ಮ ಕುಮಾರಣ್ಣವರು ಎಲ್ಲರೂ ಕೂಡ ಬಂದು ಇಲ್ಲಿ ನಿಂತು ಪ್ರತಿಯೊಬ್ಬ ಮೆಂಬರು ಕೂಡ ಕೇಳ್ಕೊಡೋದು, ಗೆಲ್ಸ್ಕೊಡ್ಬೇಕು, ಎಲ್ಲ ಯಾವ್ಯಾವ ರೀತಿನೂ ಇಲ್ಲಿ ವೋಟಿಂಗ್ ಇದು ಮಾಡಿದ್ರು. ಆದರೆ ನಾವು ನಮ್ಮ ಕೆಲಸಗಳು ಮಾಡೋದನ್ನು ಹೇಳಿ ನಾವು ಅವ್ರ ಹತ್ರ ನಾವು ಇವತ್ತು ಮಾತಾಡಿ ಇವತ್ತು ವೋಟನ್ನ ಕೊಡಿಸಿ ಇವತ್ತು ಎದ್ದಿರೋರು ಗೆಲ್ಸ್ಕೊಂಡಿದ್ದೀವಿ. ಮುಂದಕ್ಕೂ ಇದೇ ಥರ ಮತ್ತು ನಮ್ಮ TV ತುಂಬ ಹೋಗುತ್ತೆ, ಅದು ವೋಟ್ ಕೊಡ್ತಾರೆ ಅನ್ನೋದು ಆದರೆ ಈ ಥರ ಒಂದು TVಗೆ ವೋಟ್ ಕೊಡ್ತಾರೆ ಅಂದರೆ ತುಂಬ ಹೆಮ್ಮೆ ಪಡ್ತೀನಿ. ನಮ್ಮ ಇಡೀ ಕರ್ನಾಟಕ ಜನತೆಗೆ ನಾನು ವಂದನೆಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಹುಣಸೂರು ಜಾತ್ರೆಗೆ ಕೂಡ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಇದೇ ಥರ ಸಪೋರ್ಟ್ ನಮ್ಗೆ ಯಾವಾಗಲೂ ಇದೆಯಾ ಅಂತ ಹೇಳ್ತಾ ನಾವು ನಿಮಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ತಾ ಭಾರತೀಯ ಜನತಾ ಪಾರ್ಟಿಯ ಜನತಾ ದಳದಿಂದ ಎದುರಿನ ಮಹಾರಾಜರು ಅತಿ ಹೆಚ್ಚು ಬಹುಮತದಿಂದ ಗೆದ್ದಿರೋದಕ್ಕೆ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ನಮಗೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕಾಗಿತ್ತು. ಏಕೆಂತಂದರೆ ಎಲ್ಲ ಜನಮೆಚ್ಚಿದ ನಾಯಕರು, ವಿಶ್ವನೇ ಮೆಚ್ಚಿದ ನಾಯಕರು, ಅದಕ್ಕಾಗಿ ನಮಗೆ ಮೋದಿಯವರು ಬೇಕಾಗಿತ್ತು. ಆಯ್ಕೆಯಾಗಿರುವಂತಹ ನಮ್ಮ ಯದುವೀರ್ ಒಡೆಯರವರಿಗೆ ನಮ್ಮ ಪರವಾಗಿ ಅವರನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದೇ ರೀತಿ ನಮ್ಮ ಮಹಾರಾಜರು ಹಿಂದೆ ಪ್ರತಾಪ್ ಸಿಂಹ ಅವರು ಯಾವ ರೀತಿ ಕೆಲಸಗಳನ್ನು ಮಾಡಿದ್ರು ಅದೇ ರೀತಿ ಅವಾಗಿನ ಹೆಚ್ಚಿನ ಕೆಲಸಗಳನ್ನು ಮಾಡಿ ಜನ ಮನ್ನಣೆಯನ್ನು ತಗೋಬೇಕಂತ ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ನಾಳೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರಂತಹ ಪ್ರಧಾನಿ ಮೋದಿಜಿಯವರಿಗೆ ನಮ್ಮೆಲ್ಲರ ಮಹಿಳಾ ತಂಡದ ಪರವಾಗಿ ಹಾಗೂ ಹುಣಸೂರು ತಾಲೂಕಿನ ತಂಡದ ಪರವಾಗಿ ಅವರುಗಳಿಗೆ ಶುಭಾಶಯವನ್ನು ಕೋರ್ತೇವೆ. ಹಾಗೆ ಈ ಒಂದು ಹುಣಸೂರಲ್ಲಿ 4,000 ಲೀಡ್ ಕೊಟ್ಟಿರೋದಕ್ಕೆ ಕಾರಣ ಇವತ್ತು ಹರೀಶ್ ಗೌಡರು ಮತ್ತು ನಮ್ಮ ಅಧ್ಯಕ್ಷರಾದಂತಹ ಕಾಂತರಾಜುರವರು ಮತ್ತು ನಾರಾಯಣರವರು ಮತ್ತು ಈಗ ಉಪಾಧ್ಯಕ್ಷರಾಗಿರುವಂಥ ಕುಮಾರಸ್ವಾಮಿಯವರು ಮತ್ತು ನಮ್ಮ ರಮೇಶ್ ಕುಮಾರ್ ಅವರು ಧನ್ಯವಾದಗಳನ್ನು
ನಮ್ಮ ಪಾರ್ಟಿಗೆ ಹೆಚ್ಚು ಮತಗಳನ್ನು ಕೊಟ್ಟಂತಹ ಹುಣಸೂರು ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೂ ಕೂಡ ನಾವು ಅವರಿಗೆ ಶುಭಾಶಯಗಳನ್ನು ಕೋರುತ್ತೇವೆ ಹಾಗೂ ಕೂಡ ಹೇಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಎರಡೂ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು, ಪದಾಧಿಕಾರಿಗಳು ಮತ್ತು ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಎಲ್ಲ ಕೂಡ ನಾವು ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ನಾವು ಆ್ಯಕ್ಚುಲಿ ಇಲ್ಲಿ ಹುಣಸೂರು ತಾಲೂಕಲ್ಲಿ ನಮ್ಮ ಲೇಡೀಸ್, ನಮ್ಮ ಮಹಿಳೆಯರ ಓಟು ಬರಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಮಹಿಳೆಯರ ಓಟಿಂದಲೇ ಇಷ್ಟೊಂದು ಅಧಿಕ ಮತ ಬಂದಿದೆ ಅಂತ ನಾವೆಲ್ಲ ಗರ್ವ ಪಡ್ತಾ ಇದ್ದೀವಿ ಮಹಿಳೆಯರು. ಹಾಗಾಗಿ ಎಲ್ಲರಿಗೂ ನಮ್ಮೆಲ್ಲ ಮಹಿಳೆಯರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. बोलो भारत माता के, ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತರುಗಳನ್ನ ಕರೆ ಮಟ್ಟಕ್ಕೆ ಕಾಯ್ತೀವಿ भारत माता की, भारतीय जनता पार्टी के भारतीय जनता पार्टी के, भारतीय जनता पार्टी के, भारतीय जनता पार्टी के, बोलो भारत माता के, नरेंद्र मोदी के, नरेंद्र मोदी के, देवेगौडರು के, विजेंद्र ಅವ್ರಿಗೆ, ಕುಮಾರಸ್ವಾಮಿ ಅವ್ರಿಗೆ, बोलो भारत माता की, भारत माता की, नरेंद्र मोदी जी की, नरेंद्र मोदी जी की, भारत माता की, भारत माता की, भारतीय जनता पार्टी की, भारतीय जनता पार्टी की, भारत माता की, येडियुरप्पा जी की, भारत माता के, ನೂತನ ಸಂಸದರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಮಾಜಿ ಸಂಸದರಿಗೆ ಜೈ. भारतीय जनता पार्टी के, भारतीय जनता पार्टी के, भारतीय जनता पार्टी के, एनडीए ಒಕ್ಕೂಟಕ್ಕೆ, भारतीय जनता पार्टी के, भारतीय जनता पार्टी के, नरेंद्र मोदी जी के, येडियुरप्पा जी के, कुमारस्वामी के, बोलो भारत माता के, भारतीय जनता पार्टी के, एनडीए ಒಕ್ಕೂಟಕ್ಕೆ, ಹರೀಶ್ ಗೌಡ್ರಿಗೆ, ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಹರೀಶ್ ಗೌಡ್ರಿಗೆ, ಯಜ್ಜೂರ್ ಮಹಾರಾಜರಿಗೆ, बोलो भारत माता के, भारतीಯ ಜನತಾ ಪಾರ್ಟಿಗೆ, ನೂತನ ಸಂಸದರಾದಂತ ಯಜ್ಜೂರ್ ಮಹಾರಾಜ್ ಗೆ, ನೂತನ ಸಂಸದರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ನೂತನ ಸಂಸದರಿಗೆ, ಎನ್ಡಿಎ ಒಕ್ಕೂಟಕ್ಕೆ, बोलो भारत माता की,
ಮಹಾರಾಜರಿಗೆ ಯಡಿಯೂರು ಮಹಾರಾಜರಿಗೆ ಯಡಿಯೂರು ಮಹಾರಾಜರಿಗೆ ಕುಮಾರಸ್ವಾಮಿ ಅವರಿಗೆ ಹರೀಶ್ ಗೌಡರಿಗೆ ಯಡಿಯೂರು ಮಹಾರಾಜರಿಗೆ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಗೆ ಎನ್ಡಿಎ ಒಕ್ಕೂಟಕ್ಕೆ ನೂತನ ಸಂಸದರಾದಂಥ ಮಹಾರಾಜ್ಗೆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೆ ಜೆಡಿಎಸ್ ಕಾರ್ಯಕರ್ತ ಬಂಧುಗಳಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಯಡಿಯೂರು ಮಹಾರಾಜರಿಗೆ ಮಹಾರಾಜರಿಗೆ ಭಾರತೀಯ ಜನತಾ ಪಕ್ಷದ ವಿಜಯೋತ್ಸವವನ್ನು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ಯಡಿಯೂರು ಮಹಾರಾಜರು ಗೆಲ್ಲುವುದರ ಮೂಲಕ ನಮಗೆ ನರೇಂದ್ರ ಮೋದಿಯನ್ನು ತಂದುಕೊಟ್ಟ ಎಲ್ಲ ಮತದಾರರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಯಡಿಯೂರು ಮಹಾರಾಜರು ಹಾಗೂ ನಮ್ಮ ಎಲ್ಲ ಲೀಡರ್ಗಳಿಗೂ ಕೂಡ ಶುಭಾಶಯಗಳನ್ನು ಕೊಡ್ತಾ ದೇಶದ ಎಲ್ಲ ಜನತೆಗೂ ಧನ್ಯವಾದಗಳನ್ನು ಎನ್ಡಿಎ ಮೈತ್ರಿಕೂಟದ ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದ ವಿಜಯೋತ್ಸವಾಚರಣೆಯ ಪ್ರಯುಕ್ತ ಹುಣಸೂರಿನಲ್ಲಿ ಹಮ್ಮಿಕೊಂಡಿದ್ದು ಅದರ ಅಧ್ಯಕ್ಷತೆಯನ್ನು ಗ್ರಾಮಾಂತರ ಅಧ್ಯಕ್ಷರಾದ ಕಾಂತಣ್ಣವರು ವಹಿಸಿಕೊಂಡಿದ್ರು. ಹಾಗೆ ನಗರಾಧ್ಯಕ್ಷರಾದಂಥ ಟಿ.ಡಿ. ನಾರಾಯಣವರು ವಹಿಸಿಕೊಂಡಿದ್ರು. ಹಾಗೂ ಇತರ ಮುಖಂಡರುಗಳು ಮಹಿಳಾ ಮುಖಂಡರುಗಳು ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿ ಅಂತಕ್ಕಂಥ ನಮ್ಮ ಯಡಿಯೂರಪ್ಪನವರಿಗೆ ಗೆಲ್ಲಿಸೋದಕ್ಕೆ ಎಲ್ಲ ಮತದಾರರು ಅಭಿನಂದನೆಗಳನ್ನ ಹೇಳ್ತಾ ಮುಂದೆನೂ ಇದೇ ರೀತಿ ಅವರಿಗೆ ನಾವೆಲ್ಲರೂ ಸೇರಿ ಸಹಕಾರ ಕೊಟ್ಟು ಒಳ್ಳೆ ಕೆಲಸ ಕಾರ್ಯ ಮಾಡಿಸೋಣ. ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಲಿ ಮತದಾರರಿಗೆ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ನಮಸ್ಕಾರಗಳು. ಈ ದಿನ ರಾಜರ ಗೆಲುವಿನಿಂದ ನಾವು ಎಲ್ಲರೂ ಇಲ್ಲಿ ಖುಷಿಯಾಗಿ ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ದಳ ಮತ್ತು BJP ಮೈತ್ರಿಕೂಟದಿಂದ ಇವತ್ತು 4,000 ಅಂತರದಿಂದ ನಾವು ಗೆಲುವನ್ನು ಸಾಧಿಸಿದ್ದೇವೆ. ಮೋದಿಜಿ ಅವರಿಗೆ ನಮ್ಮ ಹುಣಸೂರಲ್ಲಿ 4,000 ನೀಡಿರೋದು. ನಮ್ಮ ಹುಣಸೂರಲ್ಲಿ 4,000 ನೀಡಿಂದ ಮತ್ತೆ ನಾವು BJP ಮತ್ತು ದಳ ಎರಡೂ ಪಕ್ಷದಿಂದ ಜನರು ಒಗ್ಗೂಡಿಸಿ ನಾವು 1,36,000 ಮತಗಳನ್ನು ಪಡೆದು ಮೋದಿಜಿಯವರಿಗೆ ನಾವು ಕೂಡ ಒಂದು ಧನ್ಯವಾದಗಳನ್ನ ಈ ಮುಖಾಂತರ ಅರ್ಪಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲ ಬಾರಿ ನಿಂತು ಮೊದಲನೇ ಎಲೆಕ್ಷನಲ್ಲಿ ಆಗಿದ್ದಾರೆ.